ಅದು ಸುಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನ. 33 ವರ್ಷದ ಬಳಿಕ ನಡೆದ ಮೂಡಪ್ಪ ಸೇವೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಪ್ರಥಮ ಪೂಜಿತನ ವಿಶೇಷ ಪೂಜೆಯನ್ನು ಕಂಡು ಭಕ್ತರು ಪುನೀತರಾದರು. ಮಂಗಳೂರಿನ ಗಡಿ ಭಾಗದ ಸಹಸ್ರಾರು ಭಕ್ತರು ಕಾಯ್ತಿದ್ದ ಆ ಒಂದು ಕ್ಷಣ ಬಂದೇ ಬಿಟ್ಟಿದೆ. 33 ವರ್ಷಗಳ ಬಳಿಕ ಸುಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇಗುಲದಲ್ಲಿ ದಶಕದ ಮೂಡಪ್ಪ ಸೇವೆಯನ್ನು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ವರ್ಷಗಳ ನಂತರ ನಡೆದ ಮೂಡಪ್ಪ ಸೇವೆಯನ್ನ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ್ರು. ನಿನ್ನೆಯಿಂದಲೇ ದೇವರ ಸನ್ನಿಧಿಯಲ್ಲಿ ಪೂಜಾ ಕೈಂಕರ್ಯಗಳು ಶುರುವಾಗಿದ್ವು. ಸಿದ್ಧಿವಿನಾಯಕನಿಗೆ ಅಪ್ಪಗಳು ಅಂದ್ರೆ ಬಹಳ ಪ್ರೀತಿ. ಹೀಗಾಗಿನೇ 144 ಸೇರು ಅಕ್ಕಿಯಿಂದ ಅಪ್ಪಗಳನ್ನ ತಯಾರಿಸಲಾಗಿತ್ತು. ಜೊತೆಗೆ 111 ಸೇರು ಅಕ್ಕಿಯಿಂದ ಪಚ್ಚಪ್ಪಗಳನ್ನ ಸಿದ್ಧಪಡಿಸಲಾಗಿತ್ತು. ಮೊದಲಿಗೆ ದೀಪದ ಬಲಿ, ಶತರುದ್ರಾಭಿಷೇಕ ನಡೆದ ಬಳಿಕ 128 ಕಾಯಿಯ ಅಷ್ಟದ್ರವ್ಯ ಮಹಾಗಣಪತಿ ಯಾಗ ನಡೆಯಿತು. ಆ ನಂತರವೇ ನಡೆದಿದ್ದು ಕಲಶಾಭಿಷೇಕ. ಇದೀಗ ಮಧೂರು ಕ್ಷೇತ್ರದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಮಹಾಗಣಪತಿ ದೇವರಿಗೆ ಮೂಡಪ್ಪ ಸೇವೆಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಅನೇಕ ವರ್ಷಗಳ ನಂತರ ಇದೀಗ ಎಲ್ಲ ಭಕ್ತರು ಕೂಡ ಪುನೀತರಾಗಿದ್ದಾರೆ. ಇಂತಹ ಪುಣ್ಯ ನೆಲೆಯಲ್ಲಿ ನೆಲೆ ನಿಂತಹ ಆ ದೇವರುಗಳು ನಮ್ಮೆಲ್ಲರನ್ನ ಹರಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಖುಷಿ ತಂದಿರುವಂತಹ ವಿಚಾರ. ಪ್ರಥಮ ಪೂಜಿತ ಗಣಪತಿಗೆ ನೈವೇದ್ಯ ಇಟ್ಟ ನಂತರವೇ ಭಕ್ತರಿಗೆ ಪ್ರಸಾದ ವಿನಿಯೋಗ. ದೇವಿಗೆ ಇಟ್ಟಿದ್ದ ಅಪ್ಪ ಪಚ್ಚಪ್ಪಗಳನ್ನೇ ಪ್ರಸಾದವಾಗಿ ನೀಡಲಾಯಿತು. ನಾನು ಮಧೂರು ದೇವಾಲಯಕ್ಕೆ ಹೋದೆ. ಬಹುಶಃ ನನಗೆ ಕಣ್ಣಿಗೆ ನಂಬದ ಹಾಗೆ ಅಲ್ಲಿಯ ವಿಜೃಂಭಣೆಯನ್ನು ಕಂಡಾಗ ಅತೀವವಾದಂತಹ ಸಂತೋಷವಾಯಿತು. ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಪ್ರದೇಶವೂ ಕೂಡ ಆಗಿದೆ. ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಅಪ್ಪವನ್ನು ಮಾಡಿ ಗಣಪತಿಯ ವಿಗ್ರಹವನ್ನು ಸಾಧಾರಣ ಬಾಯಿಯವರೆಗೆ ಗಣಪತಿ ಅಪ್ಪವಂತೆಯಿಂದ ಮುಚ್ಚುವಂತಹ ಕ್ರಮ. ಒಟ್ನಲ್ಲಿ 33 ವರ್ಷಗಳ ಬಳಿಕ ಮಧೂರು ಕ್ಷೇತ್ರದಲ್ಲಿ ನಡೆದ ಮೂಡಪ್ಪ ಸೇವೆಗೆ ಭಕ್ತರು ತಲೆದೂಗಿದ್ದಾರೆ. ಅಜಿತ್ ನ್ಯೂಸ್ 18 ಪುತ್ತೂರು.